ಎಲ್ಲರಿಗೂ ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಶ್ರೀ ಭಟ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮೂರನೇ ವಾರದ ಎಲಿಮಿನೇಷನ್ ಆಗಿದೆ. ಅಶ್ವಿನಿ SN ಅವರು ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಅವರ ಬಿಗ್ ಬಾಸ್ ಜರ್ನಿ ಬಗ್ಗೆ ಈಗ ಕೇಳುವಂತಹ ಸಮಯ. ಹೇಗಿದ್ದೀರಾ ಮೇಡಮ್? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅಂದ್ರೆ ಕನ್ನಡ ಕಿರುತೆರೆಯ ಮುದ್ದು ಲಕ್ಷ್ಮಿ ಆಗಿದ್ರಿ, ಬಿಗ್ ಬಾಸ್ ಮನೆಗೆ ಯಾಕೆ ಹೋದ್ರಿ ಅಂತ? ಮುದುಲಕ್ಷ್ಮಿ ಮುಗೀತು. ಸೊ ಹಾಗಾಗಿ ಇನ್ನೊಂದು ಜರ್ನಿ ಶುರು ಆಗ್ಬೇಕಿತ್ತು. ಅದಾದ ನಂತರನೂ ಇನ್ನೊಂದು ಪ್ರಾಜೆಕ್ಟ್, ರನ್ನಿಂಗ್ ಪ್ರಾಜೆಕ್ಟ್ ಅಲ್ಲೇ ಇದ್ದೆ. ಬಟ್ ಬಿಗ್ ಬಾಸ್ ಅನ್ನೋದು ನಮ್ಮ ಕನ್ನಡ ಟೆಲಿವಿಷನ್ ಅಷ್ಟೇ ಅಲ್ಲ, ಇಡೀ ಇಂಡಿಯನ್ ಟೆಲಿವಿಷನ್ ಅಲ್ಲಿ ಒಂದು ಬಿಗ್ಗೆಸ್ಟ್ ಶೋ, ಬಿಗ್ಗೆಸ್ಟ್ ಆಪರ್ಚುನಿಟಿ. ಮತ್ತೆ ಪಾತ್ರವಾಗಿ ನಮ್ಮನ್ನ ಜನ ತುಂಬಾ ನೋಡಿರ್ತಾರೆ, ವ್ಯಕ್ತಿತ್ವವಾಗಿ ತುಂಬಾ ಕಡಿಮೆ ಅರ್ಥ ಮಾಡ್ಕೊಂಡಿರ್ತಾರೆ. ಈಗ ಸೋಷಿಯಲ್ ಮೀಡಿಯಾ ಅಷ್ಟು ವೈಡ್ ಇರೋದ್ರಿಂದ ನಾವೇನು ಹಾಕ್ತೀವೋ ಅದೇ ನಮ್ಮ ಸತ್ಯಾಂಶ ಆಗುತ್ತೆ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಆಕ್ಚುಲಿ ನಮ್ಮ ವ್ಯಕ್ತಿತ್ವ ಏನಾಗಿದೆ, ನಾವು ಹೇಗಿದ್ದೀವಿ, ಕಷ್ಟಗಳು ಬಂದಾಗ ಅಥವಾ ಫೈಟ್ಸ್ ಆದಾಗ ಹೇಗೆ ಹ್ಯಾಂಡಲ್ ಮಾಡ್ತೀವಿ, ಅದು ಎಲ್ಲಾನು ಜನ ನೋಡ್ತಾ ಹೋಗ್ತಾರೆ. ಜನಕ್ಕೆ ನಾವಾಗಿ ಹತ್ರ ಆಗುವಂಥ ಒಂದು ದೊಡ್ಡ ಆಪರ್ಚುನಿಟಿ ಬಿಗ್ ಬಾಸ್. ಮಿನಿಮಮ್ ಒಂದು 7 ರಿಂದ 8 ವಾರ ಬಿಗ್ ಬಾಸ್ ಮನೇಲಿ ನೀವು ಇರ್ತೀರಾ ಅಂತ ನಾನು ಅನ್ಕೊಂಡಿದ್ದೆ ವೈಯಕ್ತಿಕವಾಗಿ. ಬೇಗ ಹೊರಗೆ ಬಂದ್ರೆ ಏನ್ ರೀಸನ್, ಎಲ್ಲಿ ತಪ್ಪಾಯ್ತು ಅಂತ? ತಪ್ಪಾಗಿಲ್ಲ, ತಪ್ಪು ಸರಿ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ಬರಲ್ಲ. ನಂಗೂ ಐಡಿಯಾ ಇರಲಿಲ್ಲ ಹಾನೆಸ್ಟ್ಲಿ, ಅದೇ ಹೇಳ್ತಾ ಇದ್ದೀನಿ. ಬಟ್ 3ನೇ ವಾರಕ್ಕೆ ಬರುವಂತಹ ಕಂಟೆಸ್ಟೆಂಟ್ ನಾನಲ್ವೇ ಅಲ್ಲ. ಮೋರ್ ದ್ಯಾನ್ ದ್ಯಾಟ್, ಜಂಟಿಯಾಗಿ ಹೋದ್ಮೇಲೆ ಟಾಸ್ಕ್ಗಳಾಗಿ ಆಡಿ ನನ್ನ ಫಿಸಿಕಲ್ ಸ್ಟ್ರೆಂತ್ನ ಪ್ರೂವ್ ಮಾಡ್ಕೊಳ್ಳೋ ಅವಕಾಶ ಸಿಕ್ಕಿಲ್ಲ. ಯಾಕಂದರೆ ಒಬ್ಬ ಜಂಟಿ ಆಡಬೇಕಿತ್ತು, ಒಬ್ಬ ಜಂಟಿ ಕೂರಬೇಕಿತ್ತು. ಹಾಗಾಗಿ ಮೋಸ್ಟ್ಲಿ ಅಭಿ ಅವರೇ ಆಡ್ತಿದ್ರು. ಯಾಕಂದರೆ ಆಪೋಸಿಟ್ ಟೀಮಿಂದ ಧನು ಅವರಿದ್ರು. ಅಭಿ ಆಡಿದ್ರೆ ಮೇ ಬಿ ನಮಗೆ ಬೆಟರ್ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳಿ ಎಲ್ರದ್ದು ಏಕಮತ ಆಗಿದ್ದರಿಂದ, ಒಮ್ಮತ ಆಗಿದ್ದರಿಂದ ಅಭಿ ಅವ್ರನ್ನ ಕಳಿಸ್ತಾ ಇದ್ವಿ. ಸೊ ಅಲ್ಲಿ ಅವರೊಂದು ನನಗಿಂತ ಒಂದು 3-4 ಟಾಸ್ಕ್ ಹೆಚ್ಚಿಗೆ ಆಡಿದ್ದಾರೆ ಇಂಡಿವಿಜುವಲ್ ಆಗಿ. ಅದಾದ ನಂತರ ಅವ್ರು ಆಡಿದ ಟಾಸ್ಕ್ ಆಗಲಿ ಅಥವಾ ನಾವು ಜಂಟಿಗಳು ಆಡಿದ ಟಾಸ್ಕಲ್ಲಿ ಒಂದಷ್ಟು ಸೋಲು ಆಗಿದೆ, ಒಂದು ಗೆಲುವು ಆಗಿದೆ. ಅದಾದ ನಂತರ ಒಂಟಿಯಾಗಿ ನನಗೆ ಸಿಕ್ಕಿದ್ದು ಬರೀ ಒಂದು ಟಾಸ್ಕ್, ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳಿಕ್ಕೆ. ಅಲ್ಲಿ ನನ್ನನ್ನು ನಾನಲ್ಲ, ಬೇರೆಯವರು ಸೇವ್ ಮಾಡಬೇಕಿತ್ತು. ಸೊ ಹಾಗಾಗಿ ಬಹುಶಃ ಅಲ್ಲಿ ಕ್ಯಾಲ್ಕುಲೇಷನ್ ಮಿಸ್ ಆಯಿತು ಅನ್ಸುತ್ತೆ. ಎಲ್ಲಿ ಯಾರು ಸೇವ್ ಮಾಡಬೇಕಿತ್ತೋ ಅವ್ರಿಗೂ ಕೂಡ ಕನ್ಫ್ಯೂಷನ್ ಆಯಿತು. ಯಾಕಂದರೆ ಅಲ್ಲಿದ್ದಂಥ ಫೈನಲಿಸ್ಟ್ಗಳು ಒಂದಷ್ಟು ಕಮೆಂಟ್ಸ್ ಪಾಸ್ ಮಾಡ್ತಿದ್ರು, ಹಾಗೆ ಹಾಕೋ ಆಗಿಲ್ಲ, ಪಕ್ಕ ಇರೋರು ಹಾಕ್ಕೊಳ್ಳೋ ಹಾಗಿಲ್ಲ ಅಂತೆಲ್ಲ ಮಾತಾಡ್ತಿದ್ರು. ಸೊ ಅವರು ಮಾಡಿದಂತಹ ಕನ್ಫ್ಯೂಷನಿಂದ ಹಾಗಾಯಿತು. ಬರೀ ಟಾಸ್ಕ್ ಒಂದೇ ಮ್ಯಾಟರ್ ಆಗುತ್ತಾ ಮನೆಯಲ್ಲಿ, ಬೇರೇನೂ ಮ್ಯಾಟರ್ ಆಗಲ್ಲ. ಬರೀ ಟಾಸ್ಕಿಂದ ಹೊರಗೆ ಬಂದಿದ್ದೀರಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಆದರೆ ಟಾಸ್ಕ್ ಮೇಜರ್ ಇಂಪ್ಯಾಕ್ಟ್ ಬೀಳ್ಸುತ್ತೆ. ಟಾಸ್ಕ್ ಕಾರಣದಿಂದನೇ ನಾವು ಒಂಟಿಯಾಗಿ ಇಂಡಿವಿಜುವಲ್ ಆಗಿ ಜನಕ್ಕೆ ಕಾಣಿಸ್ಕೊಳ್ಳೋದು. ಫಿಸಿಕಲ್ ಸ್ಟ್ರೆಂತ್, ಮೆಂಟಲ್ ಸ್ಟ್ರೆಂತ್, ಬ್ಯಾಲೆನ್ಸ್ ಹೇಗಿದೆ, ಗೆದ್ರೆ ಹೇಗೆ ಹಿಗ್ತಾರೆ, ಸೋತ್ರೆ ಹೇಗೆ ಕುಗ್ತಾರೆ ಅಂತ ಜನ ನೋಡೋದು, ಅರ್ಥ ಮಾಡ್ಕೊಳ್ಳೋದು ಟಾಸ್ಕ್ಗಳ ಮೂಲಕ. ಸೊ ಆಡೋದಕ್ಕೆ ಅವಕಾಶ ಸಿಗದೇ ಇದ್ದಾಗ ನಾವು ಸ್ಟ್ರಾಂಗ್ ಅಂತಾಗಲಿ ವೀಕ್ ಅಂತಾಗಲಿ ಕನ್ಸಿಡ್ರೇಷನ್ನೇ ಬರಲ್ಲ. ಆ್ಯಂಡ್ ಮೋರ್ ದ್ಯಾನ್ ದಟ್, ಬಹುಶಃ ಬಿಗ್ ಬಾಸ್ ತಂಡದ್ದೇ ಏನೋ ಪ್ಲ್ಯಾನ್ ಇತ್ತು ಅಂತ ಅನಿಸುತ್ತೆ. ಆ ಪ್ಲ್ಯಾನಲ್ಲಿ ನಾನೊಂದು ಪಾರ್ಟ್ ಆಗಿರಲಿಲ್ಲ ಅಂತ ಅನಿಸುತ್ತೆ. ಡಿಸಿಷನ್ ಆಗಿದೆ, ರೆಸ್ಪೆಕ್ಟ್ ಮಾಡೋಣ, ಮುಂದೆ ಹೋಗ್ತಾ ಇರೋಣ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.